ನೆಲಮಂಗಲದ ನಗರದಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ಗಳ ಹಾವಳಿ. ಫ್ಲೆಕ್ಸ್ ತಗುಲಿ ವಿದ್ಯಾರ್ಥಿ ಬಲಿಯಾಗಿದ್ದಾರೆ. ಬೈಕ್ ಸ್ಕಿಡ್ ಆಗಿ ರಸ್ತೆ ವಿಭಜಕಕ್ಕೆ ಬಿದ್ದು ಪರಿಣಾಮ ಬೈಕ್ ಚಾಲಕನ ನಿಯಂತ್ರಣ ತಪ್ಪಿ ಸಾವು ಸಂಭವಿಸಿದೆ. ನಿಮ್ಮ ವೈಯಕ್ತಿಕ ತೀಟೆಗೆ, ನಿಮ್ಮ ತೆವಲಿಗೆ, ನಿಮ್ಮ ಫ್ಲೆಕ್ಸ್ ಚಟಕ್ಕೆ ವಿದ್ಯಾರ್ಥಿ ಬಲಿ. ಬೈಕ್ ಸ್ಕಿಡ್ ಆಗಿ ರಸ್ತೆ ವಿಭಜಕಕ್ಕೆ ಬಿದ್ದ ಪರಿಣಾಮ ಬೈಕ್ ಚಾಲಕ ನಿಯಂತ್ರಣ ಕಳಕೊಂಡು ಬೈಕಿಗೆ ಗುದ್ದಿದ್ದಾನೆ. ಬೈಕ್ ಸವಾರ ಸಾವು. ನೆಲಮಂಗಲ ನಗರಸಭೆ ಅಧಿಕಾರಿಗಳಿಂದ ಬ್ಯಾನರ್ ಫ್ಲೆಕ್ಸ್ಗಳ ತೆರವು. ಜರ್ಮನಿಯಿಂದ ನೋಡಿ ಪಾಪ ವಿದ್ಯಾರ್ಥಿ, ಜರ್ಮನಿಯಿಂದ ಮದುವೆಗೆ ಬಂದಿದ್ದ MS ವಿದ್ಯಾರ್ಥಿ ಸಾವು. ಫ್ಲೆಕ್ಸ್ ತಲೆಗೆ ಬಡಿದು ತೇಜಸ್ ಗೌಡ ಸಾವನ್ನಪ್ಪಿದ್ದಾರೆ. ಹೆಲ್ಮೆಟ್ ಧರಿಸಿಲ್ಲದ ಪರಿಣಾಮ ತಲೆಗೆ ತೀವ್ರ ಪೆಟ್ಟಾಗಿದೆ. ಗುರುವಾರ ರಾತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ತೇಜಸ್ ಮೃತಪಟ್ಟಿದ್ದಾರೆ. ಇದಕ್ಕೆ ಕಾರಣ ಫ್ಲೆಕ್ಸು. ನೆಲಮಂಗಲ ನಗರದಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ಗಳ ಹಾವಳಿ. ನಮ್ಮ ರಾಜಕಾರಣಿಗಳ ಹುಟ್ಟುಹಬ್ಬ ಬರಂಗಿಲ್ಲ ಫ್ಲೆಕ್ಸು. ಏನು 6 ಅಡಿ 3 ಅಡಿ ಕಟೌಟ್ ಕಟ್ಟೋದು. ಇನ್ನು ನಮ್ಮ ನಾಯಕರನ್ನ ತೃಪ್ತಿಪಡಿಸೋದಕ್ಕೆ ಬೆಂಬಲಿಗರು ದೊಡ್ಡ ಫ್ಲೆಕ್ಸ್ಗಳು. ನೋಡಿ ಪಾಪ ಈ ಯುವಕ, ಬದುಕಿ ಬಾಳಬೇಕಾದ ಯುವಕ, ದೇಶದ ಸತ್ಪ್ರಜೆಯಾಗಬೇಕಾದ ಯುವಕ ಅನ್ಯಾಯವಾಗಿ ಸಾವನ್ನಪ್ಪಿದ್ದಾರೆ. ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಬಾರ್ದು ಅನ್ನೋ ನ್ಯಾಯಾಲಯದ ಆದೇಶ ಇದೆ. ಈ ಮಂಗಗಳಿಗೆ ಅರ್ಥ ಆಗ್ತಾ ಇಲ್ಲ. ಹುಟ್ಟುದಬ್ಬ ಬಂದರೆ ಫ್ಲೆಕ್ಸು, ಬೆಂಬಲಿಗರಿಗೆ ಅವರೇ ಹಣ ಕೊಡ್ತಾರೆ, ನಂದೊಂದು ಸ್ವಲ್ಪ ದೊಡ್ಡದಿರಲಿ ಮುಖ ಅಂತ. ಮೇಕ್ರಿ ಸರ್ಕಲಿಂದ ಹಿಡಿದು ನೆಲಮಂಗಲದವರೆಗೆ ಈ ಮಂಗಗಳನ್ನು ನಾವು ನೋಡಬೇಕು. ಟಿವಿಯಲ್ಲಿ ನೋಡ್ತೀವಿ, ಸಾಕಾಗೋದಿಲ್ವಾ? ಫ್ಲೆಕ್ಸ್ಗಳಲ್ಲೂ ನಿಮ್ಮ ಮುಖಗಳನ್ನು ನೋಡಬೇಕಾ? ನಿಮ್ಮ ಮನೆ ಗೋಡೆ ಮೇಲೆ ನೇತಾಕೊಳ್ಳಿ ಫ್ಲೆಕ್ಸ್ಗಳನ್ನು, ನಿಮ್ಮ ಬೆಡ್ರೂಮ್ನಲ್ಲಿ ನೇತಾಕೊಳ್ಳಿ ಫ್ಲೆಕ್ಸ್ಗಳನ್ನು. ಬೆಂಗಳೂರು ನಗರ ನಿಮ್ಮ ಫ್ಲೆಕ್ಸ್ಗಳನ್ನು ಹಾಕೋದಕ್ಕಿರೋ ಗೋಡೆ ಅಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಆ ಯುವಕ ಏನು ಮಾಡಿದ್ದ ತಪ್ಪು? ಜರ್ಮನಿಯಿಂದ ಬಂದಿದ್ದಂತೆ ಬೆಂಗಳೂರಿಗೆ, ರಸ್ತೆಯಲ್ಲಿ ಹೋಗ್ತಾ ಇದ್ದ. ಬಹುಶಃ ಏನು ಒಂದು ಸಣ್ಣ ಅಂತರ ಇರಬೇಕು ಏನು, ಹಾಗಾಗಿ ಹೆಲ್ಮೆಟ್ ಹಾಕದಲ್ಲೇ ಹೋಗ್ತಿದ್ದ. ಹೆಲ್ಮೆಟ್ ಹಾಕದಲ್ಲೇ ಇರೋದು ಕೂಡ ತಪ್ಪೆ. ಫ್ಲೆಕ್ಸಿನ ದಪ್ಪದಾದ ಮರತುಂಡಿದೆಯಲ್ಲ, ತಲೆಗೆ ಬಿದ್ದಿದೆ. ಸ್ಥಳದಲ್ಲೇ ಸಾವು. ಆಸ್ಪತ್ರೆಗೆ ಸೇರಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಕಾರಣ ಈ ಫ್ಲೆಕ್ಸ್ಗಳು. ನ್ಯಾಯಾಲಯ ಹೇಳಿದೆ ಫ್ಲೆಕ್ಸ್ಗಳನ್ನು ಹಾಕಬಾರ್ದು. ಬೆಂಗಳೂರಿನ ಸೌಂದರ್ಯವನ್ನು ಹಾಳು ಮಾಡುತ್ತಿರುವ ಈ ರಾಜಕಾರಣಿಗಳ ಮುಖಗಳು, ಕಾರ್ಯಕರ್ತರ ಮುಖ ಒಂದು ಸಣ್ಣ ಪಾಸ್ಪೋರ್ಟ್ ಸೈಜಲ್ಲಿರುತ್ತೆ ಕೆಳಗೆ, ಅದು ಕಾಣಿಸೋದು ಇಲ್ಲ. ಬಸ್ಸಲ್ಲಿ ಕೂತವನು ಗ್ಲಾಸ್ ಹಾಕ್ಕೊಂಡು ಹತ್ತಿರದಿಂದ ನೋಡಬೇಕು ಇಂಥವನೊಬ್ಬ ಕಾರ್ಯಕರ್ತನಿದಾನ ಅಂತ. ಆದರೆ ನಾಯಕನ ಫೋಟೋ ಮಾತ್ರ 6 ಅಡಿ 3 ಅಡಿ. ಅವನ ಪಾದದಲ್ಲಿರೋ ಕಿರುಬೆರಳು ಕೂಡ ಕಾಣ್ತಿರುತ್ತೆ. ಈ ಕರ್ಮಕ್ಕೆ ನಮ್ಮ ಜನ ಬಲಿಯಾಗ್ತಿದ್ದಾರೆ. ಇದು ನಿಲ್ಲಬೇಕು. ಅಲ್ಲಿನ ಆಡಳಿತ, ಅಲ್ಲಿನ ಏನು ನಗರಸಭೆ ಅದನ್ನು ತೆರವು ಮಾಡ್ತಂತೆ. ಇಷ್ಟೊತ್ತೇನು ಕತೆ ಕಾಯ್ತಿದ್ರ? ಒಂದು ಸಾವು ಸಂಭವಿಸಿದ ನಂತರ ಎಚ್ಚರ ವಹಿಸುವುದಾದರೆ ಇಷ್ಟು ದಿನ ನಿಮ್ಮ ತಲೆನೇನಾದರೂ ಗಿರ್ವಿ ಇಟ್ಟಿದ್ರೇನು? ಹೆಲ್ಮೆಟ್ ಧರಿಸಿಲ್ಲದ ಪರಿಣಾಮ ತಲೆಗೆ ತೀವ್ರ ತರಹದ ಪೆಟ್ಟು ಬಿದ್ದು ಆ ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹದ್ದು. ಗುರುವಾರ ರಾತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ತೇಜಸ್ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.